ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಹಿಂದಿನ ದಿವಸ ಲಾಸ್ಟ್ ಒಂದು ಕ್ಲಾಸ್ನಲ್ಲಿ ನಾವು ಇಫ್ ಫಂಕ್ಷನ್ ಬಗ್ಗೆ ಹೇಳಿದ್ದೀವಿ. ಇಫ್ ಕಂಡೀಷನಲ್ಲಿ ನಾವು ಈ ಥರ ಕಂಡೀಷನ್ನ ಹಾಕ್ತೀವಿ. ಇಫ್ ಬಿ ಟು ಅಂತಲೇ ಸ್ಯಾಲ್ರಿ ಇರ್ಬೋದು. ಸ್ಯಾಲ್ರಿ ಈಸ್ ಅಬೌವ್ 5,000 ಇದ್ದರೆ 5,000 ಇದ್ದರೆ ಇಲ್ಲೇ ಸ್ಯಾಲ್ರಿದು 10% ಆಫ್ ದಿ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಆಗಬೇಕು. ಅದು ಬಿಲೋ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ನೆಕ್ಸ್ಟ್ 5% ಆಫ್ ದಿ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಹೇಳಿದ್ದೀವಿ. ಇಲ್ಲಿ ಒಂದೇ ಕಂಡೀಷನ್ಸ್ ಇದ್ದರೆ, ಮಲ್ಟಿಪಲ್ ಕಂಡೀಷನ್ಸ್ ಅಂದರೆ ಎರಡು ಕಂಡೀಷನ್ ಇದ್ದರೆ, ಇಲ್ಲಿ ನೋಡ್ರಿ, ಇಲ್ಲೇ B2 ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ಗರ್ಲ್ಸ್ ಏಜ್ 18 ಅಬೌವ್ ಇದ್ದರೆ ಮತ್ತು ಬಾಯ್ ಏಜ್ 21 ಇದ್ದರೆ ಅವರು ಮ್ಯಾರೇಜಿಗೆ ಎಲಿಜಿಬಲ್ ಇದ್ದಾರೆ ಅಂತ ಬರಬೇಕು. ಇಲ್ಲಿ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಗರ್ಲ್ಸ್ ಏಜ್ 18 ಇರಬೇಕು ಮತ್ತು ಬಾಯ್ ಏಜ್ 21 ಇರಬೇಕು. ಅಂದರೆ ಮಾತ್ರ ಮ್ಯಾರೇಜಿಗೆ ಎಲಿಜಿಬಲ್ ಅಂತ ಬರಬೇಕು. ಇಲ್ಲ ಅಂದರೆ ಅದು ನಾಟ್ ಎಲಿಜಿಬಲ್ ಅಂತ ಬರಬೇಕು. ಅದಕ್ಕಾಗಿ ನಾವು ಏನು ಯೂಸ್ ಮಾಡ್ತೀವಪ್ಪ ಅಂದರೆ ಅದಕ್ಕೆ ಲಾಜಿಕಲ್ ಫಂಕ್ಷನ್ ಅಂತ ನಾವು ಯೂಸ್ ಮಾಡ್ತೀವಿ. ಲಾಜಿಕಲ್ ಫಂಕ್ಷನ್ಸ್ ಅಂದರೆ ಆ್ಯಂಡ್ ಮತ್ತು ಆರಿಗೆ ಲಾಜಿಕಲ್ ಕಂಡೀಷನ್ಸ್ ಅಂತ ನಾವು ಹೇಳ್ತೀವಿ. ಲಾಜಿಕಲ್ ಕಂಡೀಷನಲ್ಲಿ ಇದು ಆ್ಯಂಡ್ ಅಂದರೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಈಗಾಗಲೇ ಹೇಳಿದ್ನಲ್ಲ, ಗರ್ಲ್ ಏಜು 18 ಇರಬೇಕು ಮತ್ತು ಬಾಯ್ ಏಜು 21 ಇರಬೇಕು. ಅಂದರೆ ಮಾತ್ರ ಅದು ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಪ್ಪ ಅಂದರೆ ಮತ್ತೆ ಏನು ಡಿಸ್ಪ್ಲೇ ಆಗಬೇಕಂತ ನಾವು ಟೈಪ್ ಮಾಡಬೇಕಾಗುತ್ತೆ. ಇದು ಆರ್ ಅಂದರೆ ಇದು ಲಾಜಿಕಲ್ ಕಂಡೀಷನ್ನೇ. ಆದರೆ ಇವು ಎರಡು ಕಂಡೀಷನ್ನಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಸಾಕು ಅಂದಂಗೆ. ಇಲ್ಲಿ ಗರ್ಲ್ಸ್ ಏಜ್ 18 ಇರಬೇಕು ಅಥವಾ ಬಾಯ್ ಏಜ್ 21 ಇರಬೇಕು. ಆ ಥರ ಇದ್ದಾಗ ನಾವು ಆರನ್ನು ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಈಗ ಇಫ್ ಕಂಡೀಷನ್ ಅದನ್ನು ಯಾವ ರೀತಿ ನಾವು ಇಕ್ವೇಷನನ್ನು ಹಾಕಬೇಕು ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೇಮ್ ಎ ಕಾಲಮ್ದಲ್ಲಿ ನಾನು ನೇಮ್ ಟೈಪ್ ಮಾಡಿದ್ದೀನಿ. ನೇಮ್ ಅಂದರೆ ನೀವು ಇಂತಲೇ ಮ್ಯಾರೇಜ್ ಆಗೋ ಹುಡುಗಿ ಹೆಸರನ್ನು ಟೈಪ್ ಮಾಡ್ಬೋದು. ಇಲ್ಲಿ ಗರ್ಲ್ಸ್ ಏಜ್ ಏನಪ್ಪ ಅಂದರೆ 17 ಇದೆ, ಬಾಯ್ ಏಜು 74. ಈ ಥರ ಒಂದು ನಾವು ಟೇಬಲನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿ ಇಕ್ವೇಷನನ್ನು ಬರೀಬೇಕು. ಇಕ್ವೇಷನ್ ಯಾವ ಥರ ಬರಿತೀರಾ? ಇಫ್ ಈಕ್ವಲ್ ಟು ಇಕ್ವೇಷನ್ ಬರೀಬೇಕಾದ್ರೆ ಯಾವಾಗಿದ್ರೂ ಇಕ್ವೇಷನ್ ಬರೀಬೇಕಾದ್ರೆ ಈಕ್ವಲ್ ಟು ಅಂತ ಹಾಕಬೇಕಾಗತ್ತೆ. ಈಕ್ವಲ್ ಟು ಇಫ್ ಬ್ರ್ಯಾಕೆಟ್ ಹಾಕಿಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇಫ್ ಬ್ರ್ಯಾಕೆಟ್ ಆ್ಯಂಡ್, ಫಸ್ಟಿಗೆ ಆ್ಯಂಡ್ ಬರೀಬೇಕು, ಆಮೇಲೆ ಬ್ರ್ಯಾಕೆಟ್ ಇಲ್ಲ B2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಅಂತ ಹೇಳಿದ್ದೀವಿ. ಅಂದರೆ ಇದು B2 ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೇಮ್ ಬಾಕ್ಸ್ನಲ್ಲಿ, B2 ಇದು C2. B2 ಗ್ರೇಟರ್ ದೆನ್ ಆರ್ 18 ಈಕ್ವಲ್ ಟು 18 ಕಾಮ ಹಾಕಬೇಕು. ಎರಡನೇ ಕಂಡೀಷನ್ಗೆ ಕಾಮ ಹಾಕಬೇಕು. C2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 21. ಆಮೇಲೆ ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡಿಬಿಟ್ಟು ಕಾಮ ಹಾಕಿಬಿಟ್ಟು ಇಲ್ಲಿ ಡಬಲ್ ಕೋಟ್ಸ್ನಲ್ಲಿ ಎಲಿಜಿಬಲ್ ಅಥವಾ ಎಲಿಜಿಬಲ್ ಫಾರ್ ಮ್ಯಾರೇಜ್ ಅಂತ ಟೈಪ್ ಮಾಡಬೇಕು. ಮ್ಯಾರೇಜ್ ಇಲ್ಲ ಅಂದರೆ ನಾಟ್ ಎಲಿಜಿಬಲ್ ಅಂತ. ಇಲ್ಲಿ ಡಬಲ್ ಕೋಟ್ಸ್ ಕಂಪ್ಲೀಟ್ ಇದನ್ನು ಮಾಡಿಬಿಟ್ಟು ಕಾಮ ಹಾಕಿಬಿಟ್ಟು ನೆಕ್ಸ್ಟ್ ಈ ಕಂಡೀಷನ್ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಇದು ಮೆಸೇಜ್ ಡಿಸ್ಪ್ಲೇ ಆಗಬೇಕು. ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಕಾಮ ಹಾಕಿಬಿಟ್ಟು ಈ ಕಂಡೀಷನ್ ಡಿಸ್ಪ್ಲೇ ಆಗಬೇಕಂತ ನಾವು ಹೇಳಿದಾಗೆ ಇಲ್ಲಿ ನಾವು ಹಾಕಿದ್ದೀವಿ. ಹೌದಾ? ಇಫ್ ಈಕ್ವಲ್ ಟು ಇಫ್ ಆ್ಯಂಡ್ ಬ್ರ್ಯಾಕೆಟ್ B2 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕಾಮ C2 ಇದನ್ನು ಹಾಕಿದ್ದೀವಿ. ಇದನ್ನು ಒಂದು ಸಲ ನೀವು ಈ ಒಂದು ರೋಕ್ಕೆ ನೀವು ಇಕ್ವೇಷನ್ ಹಾಕಿದ್ಮೇಲೆ ನೆಕ್ಸ್ಟ್ ಇದನ್ನು ಹಿಡಿದುಬಿಟ್ರೆ ಡ್ರ್ಯಾಗ್ ಮಾಡಿಬಿಟ್ರೆ ಅದು ಅಷ್ಟಕ್ಕೂ ಸೇಮಾಗಿ ಎಲಿಜಿಬಲ್ ಆಗುತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಆರನ್ನು ನೋಡೋಣ. ಇದೇ ಸೇಮ್ ಏನಪ್ಪ ಅಂತಂದರೆ ನಾವು ಇಲ್ಲಿ ಆರ್ ಅಂತ ಕೊಡಬೇಕಷ್ಟೆ. ಅಂದರೆ ಹುಡುಗಿ ಏಜು
18 ಇರ್ಬೋದು, ಅಥವಾ ಬಾಯ್ ಏಜ್ 21 ಇರ್ಬೋದು. ಐದರ್ ಎರಡರದಾಗ ಒಂದೇ ಕಂಡೀಷನ್ ಸ್ಯಾಟಿಸ್ಫೈ ಆದರೂ ಅದು ಎಲಿಜಿಬಲ್ ಅಂತ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಜಸ್ಟ್ ನಾನು ಆರ್ ಅಂತ ಟೈಪ್ ಮಾಡ್ತೀನಿ. ಹೌದಾ, ಇಲ್ಲಿ ಗರ್ಲ್ಸ್ ಏಜ್ ಏನಿದೆ 17 ಇದೆ, ಆದರೂ ಇಂತಲೇ ಮ್ಯಾರೇಜ್ ಎಲಿಜಿಬಲ್ ಅಂತ ಬಂತು. ಇಲ್ಲಿ ಇದನ್ನು ಹಿಡಿದ್ಬಿಟ್ಟು ಡ್ರ್ಯಾಗ್ ಮಾಡ್ತೀನಿ. ಹೌದಾ, ಇಲ್ಲಿ ಗರ್ಲ್ಸ್ ಏಜ್ 15 ಇದೆ ಅಂದರೂ ಇಲ್ಲಿ ಮ್ಯಾರೇಜ್ ಎಲಿಜಿಬಲ್ ಅಂತ ಬಂತು. ಇಲ್ಲಿ 20 ಅಂತ, ಇಲ್ಲಿ ಬಾಯ್ ಏಜ್ 20 ಅಂತ ಟೈಪ್ ಮಾಡ್ತೀನಿ. ಹೌದಾ, ಆದರೂ ಮ್ಯಾರೇಜ್ ಎಲಿಜಿಬಲ್ ಅಂತ ಬಂತು. ಗೊತ್ತಾಯ್ತಲ್ಲ? ಓಕೆ, ಈ ಥರ ನಾವು ಎಕ್ಸೆಲ್ಗೆ ರಿಲೇಟೆಡ್ ಆಗಿರ್ಬೋದು, ಎಕ್ಸೆಲ್ ರಿಲೇಟೆಡ್, ಪ್ರಾಕ್ಟಿಕಲ್ ರಿಲೇಟೆಡ್ ಇಕ್ವೇಷನ್ ಯಾವ ರೀತಿ ಹಾಕಬೇಕು, ಎಕ್ಸೆಲನ್ನು ಯಾವ ರೀತಿ ಯೂಸ್ ಮಾಡಬೇಕು ಆಫಿಷಿಯಲ್ ಆಗಿ, ನೀವು ಕಂಪ್ನಿಯಲ್ಲಿ ಏನಾದರೂ ಜಾಬ್ ಮಾಡ್ತಾಯಿದ್ರೆ ನಿಮಗೆ ಇಕ್ವೇಷನ್ ಹಾಕೋದು ಭಾಳಷ್ಟು ನೆಸಸರಿ ಇರುತ್ತೆ. ನೀವು ಮತ್ತು MS ವರ್ಡ್ ಬಗ್ಗೆ ಆಗಿರ್ಬೋದು, ಎಕ್ಸೆಲ್ ಬಗ್ಗೆ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಆಗಿರ್ಬೋದು, ಟೆಕ್ನಿಕಲ್ ರಿಲೇಟೆಡ್ ಆಗಿರ್ಬೋದು, ಈ ರೀತಿ ನಾವು ನಮ್ಮ ವಿಡಿಯೋದಲ್ಲಿ, ನಮ್ಮ ಚಾನಲ್ದಲ್ಲಿ ವಿಡಿಯೋಗಳನ್ನು ಬಿಡ್ತಾ ಇರ್ತೀವಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನೀವು ಬಹಳ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ನೀವು ಇಲ್ಲಿ ನಮ್ಮ ಚಾನಲ್ನಲ್ಲಿ ಏನಾದರೂ ಸ್ವಲ್ಪ ಆದರೂ ನೀವು ಯೂಸನ್ನು ಅಥವಾ ನೀವು ನಾಲೆಜನ್ನು ಪಡೆದುಕೊಂಡಿದ್ದೀರಿ ಅಂತ ಹೇಳಿದರೆ ನೀವು ಧಾರಾಳವಾಗಿ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ತಾ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇದೇ ಥರ ಎಕ್ಸೆಲ್ ರಿಲೇಟೆಡ್ ಫಾರ್ಮುಲಾ ಹಾಕುವಂಥದ್ದು ಆಗಿರ್ಬೋದು, ಆಮೇಲೆ ಟೆಂಡರ್ ವರ್ಕ್ ಆಗಿರ್ಬೋದು, ಈ ರೀತಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕ ಬಾಂಧವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀವಿ. ಥ್ಯಾಂಕ್ ಯು.